ಈ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥದ್ದು ಬಹುಶಃ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ಮಕ್ಕಳಿಗೆ ಅವರೇ ಪ್ರತಿಯೊಬ್ಬ ಮಗು ಕೂಡ ತನ್ನ ತಂದೆ ತಾಯಿಯನ್ನು ದೇವರಂದು ಸ್ಮರಿಸಿಕೊಳ್ತಕ್ಕಂತಹ ಒಂದು ಆಗಬೇಕು ಅನ್ನುವ ಒಂದು ಉದ್ದೇಶವು ಇಟ್ಟುಕೊಂಡು ನಮ್ಮನ್ನು ಹೊತ್ತು ಹೆತ್ತು ಹಡೆದು ನಮಗೊಂದು ಜೀವನಕ್ಕೆ ಆಧಾರವಾಗಿ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳನ್ನು ಪ್ರತಿಯೊಬ್ಬರು ಕೂಡ ಅವರು ಇರುವವರೆಗೆ ಅಷ್ಟೇ ಅಲ್ಲ, ಅವರು ಹೋದ ಮೇಲೂ ಕೂಡ ಸ್ಮರಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದರೆ ಅವರ ಒಂದು ಆತ್ಮಕ್ಕೂ ಕೂಡ ಶಾಂತಿ ಆಗಬಹುದು ಅಂತಕ್ಕಂಥ ಒಂದು ವಿಚಾರದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಕಡೆ ಅವರು ಮಾಡಿ ಹೋಗಿರ್ತಕ್ಕಂಥ ಒಂದು ಅಗಾಧವಾಗಿರ್ತಕ್ಕಂಥ ಒಂದು ಸೇವೆ, ಆ ಸೇವೆಯನ್ನು ಕೂಡ ನಾವು ಇವತ್ತು ಸ್ಮರಿಸ್ತಕ್ಕಂತಹ ಒಂದು ದಿನವೆಂದೇ ನಾವು ಭಾವಿಸ್ಕೊಳ್ತೀವಿ. ಯಾಕಂದರೆ ಅಂತಹ ಉತ್ತಮವಾಗಿರ್ತಕ್ಕಂಥ ಒಂದು ಅಕ್ಷರ ಕಾಯಕವನ್ನು ಮಾಡಿ ಅದರ ಜೊತೆಯಾಗಿ ಕೃಷಿ ಕಾಯಕವನ್ನು ಮಾಡಿ ಹಾಗೆ ಇವತ್ತು ಒಂದು ಮಧ್ಯವನ್ನು ಉದ್ಧಾರ ಮಾಡಿರ್ತಕ್ಕಂತಹ ತಂದೆ ತಾಯಿಗಳು ಇವತ್ತು ನಮಗೆ ಅತ್ಯಂತ ಮಾದರಿಯಾಗ್ಯಾರ. ಆ ಮಾದರಿಯಾಗಿರೋಕ್ಕೆ ಅವರು ಜೀವಂತವಾಗಿರುವುದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಚಂದ್ರಮಾನ ಬೆಳಕಿನ ಚಿಂತೆ ಚಕೋರಂಗೆ ಚಂದ್ರಮಾನ ಬೆಳಕಿನ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ. ಅವರು ಕಾಲೇಜಿನಲ್ಲಿದ್ದಾಗ ನಮ್ಮನ್ನು ಬಹಳ ಪ್ರೀತಿಯಿಂದ ಕಾಣ್ತಿದ್ರು. ಜೊತೆಗೆ ತಮ್ಮ ವೃತ್ತಿ ಜೀವನ ನಂತರ ಅವರು ತಮ್ಮನ್ನು ಸಂಪೂರ್ಣವಾಗಿ ಶರಣ ತತ್ವಗಳ ಆಚರಣೆ ಮತ್ತು ಅದರ ಪ್ರಚಾರ ಕಾರ್ಯಕ್ಕೆ ತೊಡಗಿಸಿಕೊಂಡ್ಬಿಟ್ರು. ತಾಲೂಕಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೇಲಂತೂ ಕೂಡ ಬಹುಶಃ ಈ ಹಿಂದೆ ಯಾವ ತಾಲೂಕಿನ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಾಡದ ಹಾಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಡುಕುಲ್ದೀನ್ ಸರ್ ಇದ್ರು, ಬಹುಶಃ ಮುಡುಕುಲ್ದೀನ್ ಸರ್ಗೂ ಅವರು ಕೂಡ ಅಂತಿರ್ಬೋದು, ನಾನೇನು ಹಾದಿಮನ್ ಸರ್ ಅಷ್ಟು ಕಾರ್ಯಕ್ರಮ ಮಾಡೇ ಇಲ್ಲ ಅಂತ. ಬಹುಶಃ ಅದಕ್ಕೊಂದು ಇಚ್ಛಾಶಕ್ತಿ ಇರಬೇಕು. ಆದರೆ ನಾವೇ ಕಾರ್ಯಬಾಹುಳ್ಯದಿಂದ ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಂದು ಹೋಗು ಅಂತ ಹೇಳ್ತಿರ್ತಾರೆ ಸರ್, ನಾವು ಅಲ್ಲೇ ಇಲ್ಲೇ ಹೊಟ್ಟೆ ಪಾಡಿಗಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು. ಲೋಕಕ್ಕೆ ಅಚ್ಚಳಿಯದೆ ಉಳಿತಕ್ಕಂಥ ಮಾಡಿಕೆಗಳಾಗಿ ಪ್ರಕಟಗೊಳ್ಳಲಿ ಅಂತಕ್ಕಂಥ ಇಚ್ಛೆ ನಮ್ಮೆಲ್ಲರಿದೆ. ಅದಕ್ಕೆ ನಾವು ಕೂಡ ಸಹಕಾರ ಮಾಡ್ತೀವಿ. ದಯವಿಟ್ಟು ಅದಕ್ಕೆ ಭಾವುಕರಾಗಬೇಡ್ರಿ ಅಂತಕ್ಕಂಥ ವಿನಂತಿ ನಮ್ಮದು. ಹಾಗಾಗಿ ಅವರು ಸ್ಮರಿಸಿಕೊಂಡಿರ್ತಕ್ಕಂಥ ಹಾದಿಮನಿ ಗುರುಗಳು ಕೂಡ ಅವರ ಕೈ ಹಿಡಿದು ನೋಡ್ರಿ, ಒಬ್ಬ ಗುರು ಶಿಷ್ಯನ ಕೃತಿಯನ್ನು ಪ್ರಕಟ ಮಾಡೋದು ಆ ಒಂಟಿ ಸರ್ ಭಾಗ್ಯ ಸೌಭಾಗ್ಯ. ಅದಕ್ಕೆ ಅವ್ರ ಶಕ್ತಿ ಇಲ್ಲಿ ಕೊಟ್ಟಲ್ಲ, ಈ ರೀತಿಯಾಗಿ ಶಕ್ತಿ ದೇವರು ಕೊಟ್ಟಾರ ಅವರಿಗೆ. ಹಾಗಾಗಿ ಭಾವುಕರಾಗಬೇಡ್ರಿ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ಮುಂದಿನ ಅಂಕಣದಲ್ಲಿ ಶ್ರೀ ಮುಡುಪುಲ್ಗಿನಿಯವರು ಕೂಡ ತಮ್ಮ ಎರಡು ಮಾತುಗಳನ್ನು ಹಂಚಿಕೊಳ್ಬೇಕಾಗಿದೆ. ಭಾವಜೀವಿ ಅನ್ನೋದನ್ನು ನಾವ್ಯಾರೂ ಮರಿಬೇಕಾಗಿಲ್ಲ. ಆದ್ರೆ ಒಂದು ಆರ್ಥಿಕ ಶ್ರೀಮಂತಿಕೆ ಇಲ್ಲದೆ ಹೋದ್ರು ನಮಗೆ ಹೃದಯ ಶ್ರೀಮಂತಿಕೆಗೆ ಏನು ಕೊರತೆ ಇಲ್ಲ. ನಾವು ಅಪಾರವಾದ ವಿದ್ಯಾರ್ಥಿ ವೃಂದವನ್ನು ಅವರ ವಿಶ್ವಾಸವನ್ನು ಗಳಿಸಿದ್ದೀವಿ ಅಂದಮೇಲೆ ಇದಕ್ಕಿಂತಲೂ ಹೆಚ್ಚಿಂದೇನು ಬೇಕಿಲ್ಲ ಅಂತ ಅನ್ನಿಸ್ತದೆ. ತಿಳಿದವರು ಭಾಳ ಚಂದ ಒಂದು ಮಾತು ಹೇಳ್ತಿರ್ತಾರೆ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ನಾವು ಬಂದಾಗ ನಾವು ಬಂದಿರೋ ಕೆಲಸನ ನೀಟಾಗಿ ಮಾಡಿಬಿಟ್ರೆ ಅಲ್ಲಿಗೆ ಮುಗಿದು ಹೋಗ್ತದೆ. ಭಾಳ ಸರಿ ನಾವು ಭಾಳ ಮಂದಿ ಕೇಳ್ತಿರ್ತೀವಿ, ಜಗಳ ಬಂದಾಗ ನಾನು ಯಾರಂತ ಗೊತ್ತೈತಿಲ್ಲ, ನಾನು ಯಾರಂತ ಗೊತ್ತೈತಿಲ್ಲ ಅಂತಿರ್ತೀವಿ. ಆದ್ರೆ ತಪ್ಪು ನಮ್ಮದು ಅನ್ನೋದನ್ನು ಮರ್ತಿರ್ತೀವಿ. ನಾವು ಯಾರು ಅನ್ನೋದನ್ನು ನಾವು ತಿಳ್ಕೊಳಕ್ಕೆ ಲೋಕಕ್ಕೆ ಬಂದೀವಿ ಅನ್ನೋದನ್ನು ಎಷ್ಟೋ ಸಾರಿ ಮರ್ತಿರ್ತೀವಿ. ಹಾಗಾಗಿ ಇಲ್ಲಿ ಕೃತಿಗಳು ಅಂದ್ರೆ ನಮ್ಮ ಕೂಸಿದ್ದಂಗೆ ಖುಷಿ ಪಡಬೇಕು. ನಮ್ಮ ಒಂಟಿ ಸರ್ ನನ್ನದು ಚೊಚ್ಚಲ ಹೆರಿಗೆ, ಅವ್ರದ್ದು 7ನೇ ಹೆರಿಗೆ. ಈಗಾಗಲೇ 7 ಮಕ್ಕಳ ತಾಯಿ ಆಗ್ಯಾರ.
ಯಾಕೆ ಕಳವಳಬೇಕು ಅಂತ. ನಾನು ಕೃತಿ ಬರಿಬೇಕಾದ್ರೂ ನನ್ನ ವಿದ್ಯಾರ್ಥಿಗಳೇ ಕಾರಣ. ಬಹುಶಃ ನನ್ನ ವಿದ್ಯಾರ್ಥಿಗಳು ಒತ್ತಾಯ ಮಾಡದಿದ್ರೆ ನಾನು ಕೃತಿಕಾರನಾಗುವ ಕನಸು ಕೂಡ ಕಾಣ್ತಿದ್ದಿಲ್ಲ. ಮುಖ್ಯವಾಗಿ ಇಲ್ಲಿ ನೆನೆಸ್ಬೇಕಾದಂಥ ಒಂದು ಹೆಸರು ಅಂದರೆ ಜಗದೀಶ್ ಹಾದಿಮನಿ. ಅವ 8 ಕೃತಿಗಳನ್ನು ಬರ್ದಾನೆ. MD ಚಿತ್ರಿಗಿ ನನ್ನ ವಿದ್ಯಾರ್ಥಿ ಅವರೊಂದು 5 ಕೃತಿಯನ್ನು ಬರ್ದಾರ. ಹೀಗೆ ನನ್ನ ವಿದ್ಯಾರ್ಥಿಗಳು ಬಹಳ ಕಡೆ ಪಸರಿಸಿದಾರ. ಅವರೆಲ್ಲ ಒತ್ತಾಯ ಮಾಡಿದ್ರು, ಸರ್ ನಾವು ನಿಮ್ಮ ವಿದ್ಯಾರ್ಥಿಗಳಾಗಿ ಕೃತಿ ರಚನೆ ಮಾಡಿರ್ಬೇಕಾದ್ರೆ ನೀವ್ಯಾಕೆ ಹಿಂದುಳಿದ್ರಿ, ನೀವ್ಯಾಕೆ ಬರಿಬಾರ್ದು. ನಾನು ಹೇಳ್ತಿದ್ದೆ, ಭಾಳ ಅಂದ್ರೆ ಎಲ್ಲರೂ ಹೋದಾಗ ಮಾತಾಡ್ತೀನಿಪ್ಪ, ನಾನು ಬರಿ ಅಂದ್ರೆ ಆಗಂಗಿಲ್ಲ, ನಾ ಮುಗ್ಗಲ್ಗೆಡಿದ್ದೀನಿ ಅಂತ ಹೇಳ್ತಿದ್ದೆ ನಾನು. ಆದ್ರೆ ಆತ ಮಾತ್ರ ಬೆಂಬಿಡದ ಭೂತದಂಗ ನನ್ನ ಬೆನ್ನು ಹತ್ತಿ ಒಂದು ಕೃತಿ ಹೊರಗೆ ಬರಕ್ಕೆ ಕಾರಣ ಆಗ್ಯದನ. ಮೊದಲು ಅವನಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ದುತ್ತುರ್ಗಿ ಕವಿಗಳು ನಾಟಕಕಾರ, ಅವರಿಗೆ ಕವಿಗಳಂತೆ ಕರೀತಿದ್ರು. ರಂಗಸಿರಿ ಪುಸ್ತಕ ತಯಾರಾಗಿ ನನಗೆ ಮುಖಪುಟ ಕಳಿಸಿದಾಗ ನಾ ಒಂಟಿ ಸರ್ಗೆ ಹೇಳಿದ್ದೆ, ನೀವು ಇನ್ನೂ ಸ್ವಲ್ಪ ಹಳೆ ಪದ್ಧತಿ ಒಳಗದಿರಿ, ಬೆಂಗಳೂರು, ಮೈಸೂರು, ಶಿವಮೊಗ್ಗ ಮುಟ್ಟಿಲ್ಲ, ನೀವು ಹಿಂಗೆ ಆಗ್ಬೇಕು ಅಂತ ಹೇಳಿದೆ. ಅದು ಹೆಂಗಾಗಿತ್ತು ನನಗೆ ಪುಸ್ತಕ ಸಿಕ್ಕಿಲ್ಲ, ಪ್ರೂಫ್ಗಳು ಸಿಕ್ಕಾವ. ಅವರು 8 ಭಾಗಗಳಲ್ಲಿ ಪುಸ್ತಕವನ್ನು ಬರೆದ. ಕಲಾಪ್ರೇಮಿ, ಆಮೇಲೆ ಅವನು ಪರಸ್ಪರ ಹೊಂದಿಕೊಂಡು ಬದುಕಬೇಕನ್ನುವಂಥ ಮನಸ್ಸುಳ್ಳವ. ಅವರು ತಮ್ಮ ಪೀಠಿಕೆಯಲ್ಲಿ ನಾಟಕ ಸಾಹಿತ್ಯದ ದೀರ್ಘವಾದ ಒಂದೊಂದು ಹಿನ್ನೆಲೆಯನ್ನು ಕೊಟ್ಟಾರ. ಆಮೇಲೆ ಆ ಸಾಹಿತ್ಯ ಯಾಕೆ ಶ್ರೇಷ್ಠ, ಸಾಹಿತ್ಯದ ಅನೇಕ ಪ್ರಕಾರಗಳದಾವ. ಕತೆ, ಕಾದಂಬರಿ, ಪ್ರಬಂಧ, ಕವನ ಹೀಗೆಲ್ಲ ಅದಾವ. ಆದರೆ ಅವರು ಆ ಪೀಠಿಕೆ ಭಾಗದಲ್ಲಿ ಕಾಲಸೂಚಿಯಂತೆ ಕೆಲವಷ್ಟನ್ನು ಉತ್ತರಿಸ್ಯಾರ. ದುತ್ತುರ್ಗಿ ಕವಿಗಳನ್ನು ಬಹುತೇಕ ಬಹಳ ಮಂದಿ ನೋಡಿರಿ. ನಾನಂತೂ ಸುಮಾರು 45 ವರ್ಷದಿಂದ ಬಲ್ಲೆವ. ನಮ್ಮ ಊರಿಗೆ ಬಂದಿದ್ರು ಅವ್ರು ಕವಿಗಳು. ನಾಗೂರ್ ಜಾತ್ರೆಗೆ ಅವ್ರು ಕ್ಯಾಂಪ್ ನಡೆದಿತ್ತು, ದೊಡ್ಡ ಲಾಸ್ ಆಗಿಬಿಟ್ಟಿತ್ತು. ಬನಟ್ಟಿಗೆ ಬಂದರು. ನಮ್ಮೂರಾಗ ಅಷ್ಟೊತ್ತಿಗಾಗಲೇ ನಾಟಕ ಸುಗ್ಗಿತ್ತು. ಬನಟ್ಟಿ ಒಳಗೆ ಹಠಕ್ಕೆ ಬಿದ್ದು ನಾಟಕ ಮಾಡ್ತಿದ್ರು. ಅವಾಗ ಅವರು ನಮ್ಮೂರಿಗೆ ಬಂದಾಗ ಯಾರೋ ಒಬ್ರು ಹೇಳಿದ್ರು, ದುತ್ತುರ್ಗಿ ಕವಿಗಳ್ರಿ ಅವರು. ನಾನು ಅವ್ರ ಕೈ ಹಿಡ್ಕೊಂಡು ಅಡ್ಡಾಡಿ, ಎಂಥ ಅವರದ ಸಂಕುಚಿತ ಸ್ವಭಾವ ಅಂದ್ರೆ, ನಾನು ಓಣೆಗೆಲ್ಲ ಅಡ್ಡಾಡಿ ಒಂದು 10-20 ರೂಪಾಯಿ ಕುಡಿಸಿದ್ದೆ, ಒಂದಷ್ಟು ಜೋಳ ಕುಡಿಸಿದ್ದೆ. ಅಷ್ಟು ಬಡತನದಲ್ಲಿ ಬದುಕಿದಂಥ ಕವಿ ಸಾಹಿತ್ಯದಲ್ಲಿ, ಅದು ಶುದ್ಧ ಸಾಹಿತ್ಯದಲ್ಲಿ, ಈ ಬಹುಶಃ ನೀವು ಯೂಟ್ಯೂಬ್ನ್ಯಾಗ ಬನಶಂಕರಿ ಜಾತ್ರೆಗೆ ಭೇಟಿ ಕೊಟ್ಟವ್ರಿಗೆ ನೋಡಿದ್ರೆ ನಾಟಕ ಇವು ಹೌದಾ ಅಂತ ಅನಿಸುತ್ತೆ. ಒಬ್ಬ ನಾಟಕ ಕಂಪನಿ ಮಾಲೀಕನ ಹೇಳ್ತಾನೆ, ನಾ 1.5 ಕೋಟಿ ರೂಪಾಯಿ ಗಳಿಸಿದೆ, ನನ್ನ ಮಗಳು ಅಷ್ಟು ಗಳಿಸಿದ್ದು, ಇಷ್ಟು ಗಳಿಸಿದ್ರು ಅಂಥೇಳಿ. ಆ ನಾಟಕದ ಶೀರ್ಷಿಕೆಗಳನ್ನು ನೋಡಿದರೆ, ನಾನು ಡ್ರೈವರ, ನಿನ್ನ ಲವ್ವರ, ಅಕ್ಕ ಅಂಗಾರ, ತಂಗಿ ಬಂಗಾರ, ಇವೆಲ್ಲ ಕೋಟಿಗಟ್ಟಲೆ ಗಳಿಸ್ಯಾವ ರೊಕ್ಕ. ನಮ್ಮ ದುತ್ತುರ್ಗಿ ಕವಿಗಳದು ಶ್ರೀದೇವಿ ಮಹಾತ್ಮೆ ಅಂತ ನಾಟಕ ಇತ್ತು, ಒಂದು ಭಕ್ತಿ ಪ್ರಧಾನ ನಾಟಕ. ಕವಿಗಳು ಅದನ್ನು ಬರೆದಾಗ 100 ದಿವಸ ಅಲ್ಲ, 1000 ದಿವಸ ನಡೆದು ನಾಡಿನೆಲ್ಲೆಡೆ ಪ್ರಸಿದ್ಧ ಆಯಿತು. ರಾಜ್ಕುಮಾರ್ ತೀರಿದಾಗ ಕವಿಗಳನ್ನು ಅಭಿಪ್ರಾಯ ಕೇಳಕ್ಕೆ ಸುಳಿಬಾವಿಗೆ ಹೋಗಿದ್ದೆ ನಾನು. ಬಾರೋ ಅಧ್ಯಕ್ಷ ಅಂದರು. ನಾನು ಅವ್ರ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದೆ. ಕವಿಗಳೇ, ನಿಮ್ಮ ಜೊತೆ ಒಂದಿಷ್ಟು ಮಾತಾಡಬೇಕಲ್ಲ ಅಂದೆ. ಬಾರೋ ಬಾರೋ ಅಂದು ನೆಲದ ಮೇಲೆ ಕುಂತ್ವಿ ಇಬ್ಬರು. ಕವಿಗಳೇ, ನಿಮ್ಗೆ ರಾಜ್ಕುಮಾರ್ ಹೆಂಗ್ರಿ, ಅವ್ದೇನು ಕತೆ ಕೇಳ್ತೀಯ? ಗೋಕಾ ಕಂಪ್ನಿ, ಹೊಸಮನಿಯವರ ಕಂಪ್ನಿ, ಶಾರದಾ ಸಂಗೀತ ನಾಟಕ ಮಂಡಳಿ ಕಂಪ್ನಿಗೆ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಹುಟ್ಟುವ ಸಂದರ್ಭದಲ್ಲಿ
ನನಗೆ ಪಾತ್ರ ಕೊಡ್ರಿ ಅಂತ ಬಂದಿದ್ದ ಅನ್ನೋ ಮಾತನ್ನು ನನ್ನ ಮುಂದೆ ಹೇಳಿದ್ರು. ನಾನು ಪ್ರಜಾವಾಣಿಯಲ್ಲಿ ದಾಖಲಿಸಿದ್ದೆ. ಕವಿಗಳು ಹಾಗಾದ್ರೆ ಮತ್ತೆ ನೀವು ಬೆಂಗಳೂರಿಗೆ ಹೋದ್ರೆ ನಿಮ್ಮ ರಾಜ್ಕುಮಾರ್ ಕಾಣ್ತಾನೇನ್ರಿ? ನಾ ಬೆಂಗಳೂರಾಗಿ ಇಳಿದ ಕೂಡಲೇ ಗಾಡಿ ಕಳಿಸ್ತಾನ, ಮನೆಯಾಗ ಇಟ್ಕೋತಾನ, 2 ದಿವಸ ಊಟ ಮಾಡಿಸ್ತಾನ, 4 ದುಡ್ಡು ಕೊಟ್ಟು ಕಳಿಸ್ತಾನ. ದುತ್ತರಿಗೆ ಕವಿಗಳು ವೈಯಕ್ತಿಕವಾಗಿ ಬಡವರಿದ್ದರು, ಆದರೆ ಹೃದಯ ಶ್ರೀಮಂತಿಕೆ, ಸಾಹಿತ್ಯ ಶ್ರೀಮಂತಿಕೆಯಿಂದ ದುತ್ತರಿಗೆ ಅವರು ಎಂದೆಂದೂ ಬಡವರಾಗಿರಲಿಲ್ಲ. ಪ್ರಕಾಶನದಿಂದ ಅದು ಪ್ರಕಟಗೊಳ್ತಿದೆ. ಪೂಜ್ಯತ್ರಯರಿಗೆ ಸಂಘಟನೆಯ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶ್ರೀ ಗುರುಬಸವಲಿಂಗಾಯ ನಮಃ. ಅನಂತ ಧನ್ಯವಾದಗಳು ಪಾವನ ಸನ್ನಿಧಿಗೆ. ಗ್ರಂಥವು ಕೂಡ ಪೂಜ್ಯರ ಲಿಂಗ ಹಸ್ತದಿಂದ ಲೋಕಾರ್ಪಣೆಯಾಯಿತು. ತಮ್ಮೆಲ್ಲರ ಚಪ್ಪಾಳೆ. ಅವರ ಮಾನಸದ ಹಸಿರೊಳಿಗೂ ಸಾರಸ್ವತ ಲೋಕಕ್ಕೆ ಬಂದಿಳಿದ 2 ಗ್ರಂಥಗಳು ಮುಂದಿನ ದಿನಮಾನಗಳಲ್ಲಿ ವಿಮರ್ಶೆಗೆ ಒಳಪಟ್ಟು ಶ್ರೇಷ್ಠ ಗ್ರಂಥಗಳಾಗಿ ಹೊರಹೊಮ್ಮಲಿ ಅಂತಕ್ಕಂಥ ಇಚ್ಛೆಯೊಂದಿಗೆ ನಾವು ಇವುಗಳನ್ನು ಮನಪೂರ್ವಕವಾಗಿ ಸ್ವೀಕರಿಸೋಣ. ಅನಂತ ಧನ್ಯವಾದಗಳು ಪರಮ ಪೂಜ್ಯ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅನಂತ ಧನ್ಯವಾದಗಳು ಶ್ರೀ ಎಸ್.ಕೆ. ಕೊಂಸಾಗರ್ ಗುರುಗಳಿಗೆ. ಮೊದಲೇ ಹರಿದ ಜೋಳಿಗೆ ಸಾಲದ್ದಕ್ಕೆ ತೂತು ಬಿದ್ದ ಜೋಳಿಗೆ. ಈ ಜೋಳಿಗೆ ಹಿಡಿದುಕೊಂಡೇ ನಾ ತಿರುಗಿದೆ ಅರಿವಿನ ತೆರೆಯ ದೊರೆಗಳ ಮನ. ಅವರು ನೀಡಿದರು ನಾ ಬೇಡಿದುದ ನಾ ಬೇಡದು. ಓಡಿ ಬಂದೆ ಮನೆಗೆ ಜೋಳಿಗೆಯ ನೋಡುವ ತೊರದೆ. ತೆರೆದ ಜೋಳಿಗೆ ಉಕ್ಕುವ ತವಕರಿದೆ. ನೋಡಿದೆ ಕೋಡಿದೆ ಬಾಡಿದೆ ಬರಿದು ಜೋಳಿಗೆ. ಈ ಜೋಳಿಗೆಯ ಬರಿದುಕೊಳ್ಳದೆ ಅವರ ಬೇಡಿ ಫಲವೇನು, ಅವರು ನೀಡಿ ಫಲವೇನು? ಸ್ವತಂತ್ರ ಧೀರ ಸಿದ್ದೇಶ್ವರ, ಈ ಹರಿದ ಜೋಳಿಗೆಯ ಬಲಿದುಕೊಳ್ಳಲು ಶ್ರದ್ಧೆಯ ಸೂಜಿಯ ಸಿದ್ಧಿಯ ದಾರವ ನೀಡ. ಎಲ್ಲ ನೀಡುವ ನೀನು, ಎಲ್ಲ ನೀಡು. ಎಲ್ಲರಿಗೂ ಶರಣಾರ್ಥಿ. ಇಲ್ಲಿ ವಿಶೇಷವಾಗಿ ಶರಣರ ವಚನಗಳಲ್ಲಿ ಬದುಕಿನ ಮೌಲ್ಯಗಳು ಹಾಗೂ ಶರಣ ದಂಪತಿಗಳ ಬದುಕು ಬರಹ ಅನ್ನುವಂತಹ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ನನ್ನನ್ನು ಇಲ್ಲಿ ಆಹ್ವಾನಿಸಲಾಗಿದೆ. ವಚನಗಳು ಅಂದರೆ ಬಹಳ ಅಪರೂಪವಾಗಿರುವಂತಹ ಅಣಿಮುತ್ತುಗಳು. ಶರಣರು ಅವುಗಳನ್ನ ಮುದ್ದಾಮಾಗಿ ಬರೆದಿರುವಂಥದ್ದಲ್ಲ. ಇವತ್ತು ನಾವು ಬಹುತೇಕ ಸಾಹಿತ್ಯವನ್ನು ನೋಡಿದಾಗ ಮುದ್ದಾಮ ಸಾಹಿತ್ಯ ಬಹಳ, ಉದ್ದಾಮ ಸಾಹಿತ್ಯ ಬಹಳ ಕಮ್ಮಿ. ಶರಣರು ಬರೆದಿರುವಂತಹ ವಚನಗಳೇನದವಲ್ಲ ಅವು ಮುದ್ದಾಮ ಬರೆದಿರುವಂತವಲ್ಲ, ಉದ್ದಾಮ ಸಾಹಿತ್ಯ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟ ಸಂದರ್ಭಗಳಲ್ಲಿ ನನಗೆ ಇತ್ತೀಚೆಗೆ 8ನೇ ಜಾಗತೀಕರಣ ಅನ್ನುವಂಥದ್ದು ನಡೆದದ. ಈ ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ಮುಂದಿನ 60 ವರ್ಷಗಳಲ್ಲಿ ಇಡೀ ಜಗತ್ತಿನಲ್ಲಿ ಎಷ್ಟು ಭಾಷೆಗಳು ಉಳ್ಕೊಳ್ತಾವಂದ್ರೆ ಕೇವಲ 80 ಭಾಷೆಗಳು ಮಾತ್ರ ಉಳ್ಕೊಳ್ತಾವೆ ಇಡೀ ಜಗತ್ತಿನಲ್ಲಿ. ನಮ್ಮ ಭಾರತ ದೇಶದಲ್ಲಿಯೇ 300ಕ್ಕೂ ಹೆಚ್ಚು ಭಾಷೆಗಳದಾವ. ಕೆಲವೊಂದಿಷ್ಟು ಲಿಪಿ ಅದಾವ, ಕೆಲವೊಂದಿಷ್ಟು ಲಿಪಿ ಇಲ್ಲ. ಈ ಜಗತ್ತಿನಾದ್ಯಂತ ನೀವು ವಿಚಾರ ಮಾಡಿದ್ರೆ ಅಂದ್ರೆ ಸುಮಾರು 10,000ಕ್ಕೂ ಹೆಚ್ಚು ಭಾಷೆಗಳಿರುವಂತಹ ಜಗತ್ತಿದು. ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ಮುಂದಿನ 60 ವರ್ಷಗಳಲ್ಲಿ ಕೇವಲ 80 ಭಾಷೆಗಳು ಉಳ್ಕೊಳ್ತಾವಂತ. ಆ 80 ಭಾಷೆಗಳಲ್ಲಿ ನಮ್ಮೆಲ್ಲರ ಹೆಮ್ಮೆ ಕನ್ನಡ ಭಾಷೆನೂ ಕೂಡ ಉಳ್ಕೊಳ್ತೈತಿ ಅನ್ನೋ ಮಾತನ್ನ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವ್ರು ಹೇಳ್ತಾರೆ. ನೀವು ಹೃದಯ ತುಂಬ ಚಪ್ಪಾಳೆ ತಟ್ಟಿದ್ರಿ, ಬಹಳ ಖುಷಿ ಆಯ್ತು. ಇನ್ನು ಮುಂದೆ ಅವ್ರು ಹೇಳ್ತಾರೆ ಅದಕ್ಕೆ ಇನ್ನೂ ಜೋರು ಚಪ್ಪಾಳೆ ತಟ್ಟಬೇಕು. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಮುಂದುವರೆದು ಹೇಳ್ತಾರೆ, ಆ 80 ಭಾಷೆಗಳಲ್ಲಿ ಕನ್ನಡ ಭಾಷೆ ಯಾಕೆ ಉಳ್ಕೊಳ್ತದೆ ಅಂದ್ರೆ ಬಸವಾದಿ ಶರಣರು ಬರೆದಿರುವಂತಹ ವಚನ ಸಾಹಿತ್ಯದಿಂದಾಗಿ ಉಳ್ಕೊಳ್ತೈತಿ ಅನ್ನುವಂಥ ಮಾತನ್ನ
ಚಂದ್ರಶೇಖರ ಕಂಬಾರ ಅವರು. ಬೇರೆ ಯಾರಾದ್ರೂ ಹೇಳಿದ್ರೆ ಆ ಒಂದು ಸ್ಟೇಟ್ಮೆಂಟ್ಗೆ ಅಷ್ಟು ನಾವು ಮಹತ್ವ ಕೊಡಬೇಕಾಗಿರುವಂತ ಯಾವ ಹರಕತ್ತು ಇರೋದಿಲ್ಲ. ಆದ್ರೆ ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರುವಂತಹ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಈ ಮಾತುಗಳನ್ನು ಹೇಳ್ತಾರೆ ಅಂದ್ರೆ, ಕನ್ನಡ ಭಾಷೆಗೆ ವಚನ ಸಾಹಿತ್ಯ ನೀಡಿರುವಂತಹ ಸತ್ವ ಎಷ್ಟು ದೊಡ್ಡದು ಅನ್ನುವಂತದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಇವತ್ತು ತಾವೆಲ್ಲ ಗಮನಿಸಿರುವಂತೆ ಈ ವಚನಗಳ ಕುರಿತಾಗಿ ಬಸವಣ್ಣನವರ ಕುರಿತಾಗಿ ನಡೆದಿರುವಂತಹ ಅಧ್ಯಯನಗಳೇನದಾವಲ್ಲ, ಜಗತ್ತಿನ ಯಾವುದೇ ಒಂದು ಸಾಹಿತ್ಯದ ಕುರಿತಾಗಿ ಮತ್ತು ಒಬ್ಬ ಮಹಾನಾಯಕರ ಕುರಿತಾಗಿ, ಧಾರ್ಮಿಕ ವ್ಯಕ್ತಿಯ ಕುರಿತಾಗಿ ಚಿಂತನೆ ನಡೆದದ ಅಂತ ನನಗೇನು ಅನ್ಸಂಗಿಲ್ಲ. ಬೇರೆ ಬೇರೆ ಕ್ರಾಂತಿಗಳ ಬಗ್ಗೆ ಮಾತಾಡಿರ್ಬೋದು, ಬೇರೆ ಬೇರೆ ಕ್ರಾಂತಿಗಳ ಬಗ್ಗೆ ಪುಸ್ತಕಗಳನ್ನು ಬರೆದಿರಬಹುದು. ಆದ್ರೆ ವಚನಗಳು ಎಷ್ಟು ಚೆನ್ನಾಗಿ ಶರಣರು ಬರೆದಾರಂದ್ರೆ, ವಚನಗಳನ್ನು ಓದುವಂತ ಸಂದರ್ಭಗಳಲ್ಲಿ ನಾವು ಕೆಲವು ಅಂಶಗಳನ್ನು ತಲೆಯೊಳಗಿಟ್ಕೊಳ್ಬೇಕು. ಶರಣರು ಬರೆದಿರುವಂತಹ ವಚನಗಳನ್ನು ನೀವು ಅಧ್ಯಯನ ಮಾಡಬೇಕು ಅಂದ್ರೆ, ನೀವು ಮೊದಲನೇ ಸಾಲುಗಳ ಕುರಿತಾಗಿ, 2ನೇ ಸಾಲಿನ ಕುರಿತಾಗಿ ನೀವು ಚಿಂತನೆ ಮಾಡಬಾರ್ದು. ಅವ್ರು ಏನು ಹೇಳಬೇಕಾಗಿತ್ತಲ್ಲ ಅದನ್ನ ಮೊದಲನೇ ಸಾಲಿನಾಗ ಹೇಳಂಗಿಲ್ಲ. ಅವ್ರು ಏನ್ ಹೇಳ್ತಾರೆ, ಏನು ಹೇಳಬೇಕಾಗಿತ್ತಲ್ಲ ಅವ್ರ ಕೊನೆ ಸಾಲಿನೊಳಗೆ ಹೇಳ್ತಾರೆ. ಅದನ್ನು ನೀವು ದಾಸ ಸಾಹಿತ್ಯವನ್ನು ಓದಿದ್ರಿ ಅಂದ್ರೆ ಅವ್ರು ಹಂಗಲ್ಲ, ಏನು ಹೇಳಬೇಕಾಗಿತ್ತು ಮೊದಲನೇ ಸಾಲಿನಾಗ ಹೇಳ್ತಾರ, ಆಮೇಲೆ ಅದ್ರ ಬಗ್ಗೆ ಹೇಳ್ಕೊತ ಹೋಗ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ, ಇದು ಸ್ಟೇಟ್ಮೆಂಟ್ ರೀ. ಅದ್ರ ಬಗ್ಗೆ ಅವ್ರು ಮತ್ತೆ ಅಲ್ಲಿ ಹೋದ್ರೆ ಇಲ್ಲ, ಕ್ಷೇತ್ರಕ್ಕೆ ಹೋದ್ರೆ ಇಲ್ಲ, ಅದನ್ನ ಓದಿದ್ರೆ ಇಲ್ಲ, ಇದನ್ನೆಲ್ಲ ಹೇಳ್ಕೊತ ಹೋಗ್ತಾರೆ. ಆದ್ರೆ ನಮ್ಮ ಶರಣರು ಎಷ್ಟು ಚೆನ್ನಾಗಿದ್ದಾರೆ ನೋಡ್ರಿ. ಅವ್ರು ಏನು ಹೇಳಬೇಕಾಗಿತ್ತು ಅನ್ನೋದನ್ನ ಮೊದಲೇ ಹೇಳಂಗಿಲ್ಲ. ದಾಸರು ಏನು ವಿಚಾರ ಮಾಡಿರ್ಬೇಕು, ಏನು ಹೇಳಬೇಕಾಗಿತ್ತು ನೀವೆಲ್ಲ ಮುಂದೆ ಓದಂಗಿಲ್ಲ, ಮೊದಲೇ ಹೇಳಿಬಿಡೋಣ ಅವ್ರಿಗೆ, ಆಮೇಲೆ ಅದ್ರ ಬಗ್ಗೆ ಪುಷ್ಟೀಕರಣ ಮಾಡ್ಕೊಂತ ಹೋಗೋಣ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಅವ್ರು ಬರೆದಿರ್ಬೋದು. ಆದ್ರೆ ಶರಣರ ವಚನಗಳ ಹಾಗಲ್ಲ, ಏನು ಹೇಳಬೇಕಾಗಿದೆ ಅವ್ರು ಕೊನೆಗೆ ಹೇಳ್ತಾರೆ ನೋಡ್ರಿ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ಏನು ಹೇಳಕ್ ಹೊಂಟಾರ ಅವ್ರ ಮೂಲ ಆಶಯ ಏನು ಅಂತ ಇಲ್ಲಿ ಗೊತ್ತಾಗಂಗಿಲ್ಲ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾಮನಿಗೆ ಅದೇ ಆಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮಣ ಶಿರ ಹೋಯಿತು, ನಾದಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಅದು ಅಲ್ಲ, ಇದು ಅಲ್ಲ. ಹಿಂಗ ಅಂದಾಗ ಓದುದ ಒಂದು ಪ್ರಶ್ನೆ ಕೇಳ್ಬೋದ. ಹಾಗಾದ್ರೆ ದೇವರು ಯಾವುದರ ಪ್ರಿಯ ಅಂತ ತಿಳ್ಕೊಂಡು ಹನ್ನಾದಾಗ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಎಷ್ಟು ಚೆನ್ನಾಗಿದೆ ನೋಡ್ರಿ ಸಾಹಿತ್ಯದ ಪ್ರಕಾರ. ನೀವು ಬಹುತೇಕ ವಚನಗಳನ್ನು ತೆಗೆದುಕೊಂಡ್ರೆ ಅವ್ರು ಇದನ್ನೇ ಹೇಳಿ ಇಲ್ಲಿಗೇನೆ ಬಂದು ಹತ್ತೋದವ್ರು. ಬೇರೆ ಎಲ್ಲ ವಚನಗಳನ್ನು ತೆಗೆದುಕೊಂಡು ನೋಡಿದರೆ ಮುತ್ತಿನ ಹಾರ ಅಂತಿರ್ಬೇಕು, ನೋಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರ್ಬೇಕು, ನೋಡಿದರೆ ಸ್ಫಟಿಕದ ಸಲಾಖೆ ಅಂತಿರ್ಬೇಕು, ನುಡಿಯಲಿಕ್ಕೆ ವೆಚ್ಚ ಓದೋದಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ. ಇಲ್ಲಿದ ನೋಡಿ ಸ್ಟೇಟ್ಮೆಂಟ್ ಇದು. ಮಾತಾಡೋದನ್ನ ಬಹಳ ಚಂದ ಮಾತಾಡ್ತೀಯಪ್ಪ, ಮಾತಾಡಿದಂಗ ನೀ ನಡ್ಕೋಲಿಲ್ಲ ಅಂದ್ರೆ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿದ್ದ ಲಿಂಗ ಘಟ ಸ್ವಲ್ಪ ಅಂತ ಹೇಳ್ತಾರೆ. ಮಾತಾಡುವಾಗ ಬಹಳ ಶಾನ್ಯತನದಿಂದ ಮಾತಾಡಿ ಎಲ್ಲರ ಕಡೆಯಿಂದ ಚಪಾಯಿ ತರಿಸ್ಕೊಳಕ್ ಹೋಗ್ತೀಯಪ್ಪ ನೀನು. ಹಂಗ ನೀ ನಡ್ಕೊಳ್ಳಿಲ್ಲ ಅಂದ್ರೆ ನೀ ಎಡಗೈಯ ಹಿಡ್ಕೊಂಡಿರುವಂತಹ ಇಷ್ಟಲಿಂಗ ಏನಾಗಿರ್ತೈತಲ್ಲ, ಅದು ಇಷ್ಟಲಿಂಗ ಅಂದ್ರೆ ದೇವರ ಸ್ವರೂಪ ಆಗಿರಂಗಿಲ್ಲ, ಅದು ಘಟ ಸರ್ಪದ ಸ್ವರೂಪವಾಗಿರ್ತದ ಅನ್ನುವಂತ ವಿಚಾರಗಳನ್ನು ಯಾಕೆ ಹೇಳ್ತಾರೆ ಅಂದ್ರೆ, ಅವರು ಆತ್ಮಸಾಕ್ಷಿಯಿಂದ ಯಾವ ರೀತಿ ನೀನು ನಡ್ಕೊಳ್ತೀಯ ಅದೇ ತರ ನೀನು ನುಡಿಬೇಕು, ಯಾವ ರೀತಿ ನೀನು ನುಡಿತೀಯಲ್ಲ ಅದೇ ತರ ನೀನು ನಡ್ಕೊಳ್ಬೇಕು ಅಂತ. ಈಗ ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಅನ್ನೋವರೆಗೂ ಬಸವನವ್ರಿಗೆ ಅರ್ಥನೇ ಆಗಂಗಿಲ್ಲ. ಅವರು ಕೊನೆಗೊಂದು ಮಾತು ಹೇಳ್ತಾರೆ ನೋಡ್ರಿ, ಎನ್ನ ಮನಸ್ಸಾಕ್ಷಿ ಅಂತ ಹೇಳ್ತಾರೆ. ಇದು ಬಹಳ ದೊಡ್ಡದಾಗಿರುವಂತ ಮಾತು ಇದು. ನನ್ನ ಮನಸ್ಸಿಗಿಂತ ಬಹಳ ದೊಡ್ಡದಾಗಿರುವಂತ ಸಾಕ್ಷಿ ಮತ್ತೊಂದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಬೇರೆ ಬೇರೆ ಸಾಕ್ಷಿಗಳನ್ನ ಹೇಳ್ಬಹುದು, ಆ ಗ್ರಂಥಗಳನ್ನ ಮುಟ್ಟಿ ಹೇಳ್ತೀವಿ, ದೇವರನ್ನ ಮುಟ್ಟಿ ಹೇಳ್ತೀವಿ, ಆದ್ರೆ ಮನಸ್ಸಾಕ್ಷಿಗಿಂತ ದೊಡ್ಡದಾಗಿರುವಂತ ಸಾಕ್ಷಿ ಯಾವುದೂ ಇರುವುದಿಲ್ಲ. ಹೀಗಾಗಿ ಬಸವಣ್ಣನವರ ವಚನಗಳನ್ನ ಬಸವಣ್ಣವ್ರು ಅಷ್ಟೇ ಅಲ್ಲ, ಎಲ್ಲ ಶರಣರ ವಚನಗಳನ್ನ ಬಹಳ ಚಂದ ದೃಷ್ಟಾಂತಗಳ ಮೂಲಕ ನಮ್ಮ ಶರಣರು ವಚನಗಳನ್ನ ಕಟ್ಟಿಕೊಡ್ತಾರೆ. ಕೆಲವು ಸರಳ, ಕೆಲವು ಬೆಳಗಿನ ವಚನಗಳದಾವ. ಈ ಸರಳ ವಚನ ನೋಡ್ರಿ ಎಷ್ಟು ಚಂದದ ಅಂದ್ರೆ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದ ಎತ್ತ ಸಂಬಂಧವಯ್ಯ, ಬೆಟ್ಟನ ನೆಲ್ಲಿಕಾಯಿ ಸಮುದ್ರದೊಳಗನ ಉಪ್ಪು ಎತ್ತನದಿಂದ ಎತ್ತ ಸಂಬಂಧವಯ್ಯ, ಎನಗೂ ಎನ್ನ ಗುಹೇಶ್ವರ ಲಿಂಗಕ್ಕೂ ಎತ್ತನದಿಂದ ಎತ್ತ ಸಂಬಂಧ. ಇಲ್ಲಿ 3 ವಿಷಯಗಳ ನಾವು ಮಾಮರ ಮತ್ತು ಕೋಗಿಲೆ, ಇದು ಬಹಳ ಚಂದ ಸಂಬಂಧ ಇದು ನೋಡಿ. ಚೈತ್ರ ಮಾಸ ಬಂದಾಗ ಮಾವಿನ ಗಿಡ ಚಿಗುರ್ತದೆ, ಆ ಚಿಗುರನ್ನ ತಿಂದು ಕೋಗಿಲೆ ಹಾಡ ಹಾಡ್ತದೆ. ನನ್ನ ಕರದೇ ಇಲ್ಲ ಅಂತ ತಿಳ್ಕೊಂಡು ಕೋಗಿಲೆ ಸೆಟಗಲ್ಲ. ಉಪ್ಪು ಎತ್ತನದಿಂದ ಎತ್ತ ಸಂಬಂಧವೇ ಇದೆ. ಅರ್ಥ ಏನು ಅಂದ್ರೆ, ಬೆಟ್ಟದ ಮೇಲೆ ನೆಲ್ಲಿಕಾಯಿ ಇದಾವ, ಸಮುದ್ರದ ಆಳದೊಳಗೆ ಉಪ್ಪು ಐತಿ, ಆದ್ರೆ ನೆಲ್ಲಿಕಾಯಿ ಟನ್ ಜಿಕ್ಕೋತ ಬಂದು ಅದೇನಾದ್ರೆ ಸಮುದ್ರದಾಗ ಬೀಳ್ತೈತೆ, ಬೀಳಂಗಿಲ್ಲ. ಅದನ್ನ ಅಲ್ಲಿ ಏನದು ಈ ಬೆಟ್ಟದ ನೆಲ್ಲಿಕಾಯಿಯನ್ನ ಮತ್ತು ಉಪ್ಪನ್ನ ನೋಡಿ, ಸಮುದ್ರದ ಆಳಕ್ಕೆ ಹೋಗಿ ಉಪ್ಪು ತೆಗೆದುಕೊಂಡು ಬರಬೇಕು, ಬೆಟ್ಟಕ್ಕೆ ಹೋಗಿ ನೆಲ್ಲಿಕಾಯಿನ ತೆಗೆದುಕೊಂಡು ಬಂದು ಒಂದು ಭರಣಿಯೊಳಗೆ ಹಾಕಿದಾಗ ಅಲ್ಲಿ ಉಪ್ಪಿನಕಾಯಿ ಅಂತ ಆಗ್ತದ, ಸ್ವಾದ ಬಹಳ ಇರ್ತದೆ. ವಚನಗಳಲ್ಲ, ನಾವು ಬಹುತೇಕರಿಗೆ ಅಧ್ಯಯನದ ಕೊರತೆ ಇರೋದ್ರಿಂದಾಗಿ ಕೆಲವು ವಚನಗಳನ್ನು ಇಟ್ಟುಕೊಂಡು ಯಾರ್ದಾರ ಹೆಗಲ ಮೇಲೆ ಕೊಂದುಕಿಟ್ಟು ಯಾರಿಗಾರ ಮುಂದೆ ಹರಿಸುವಂತ ಕೆಲಸ ಮಾಡ್ತೀವಿ. ಯಾವತ್ತು ಶರಣರು ಮಾಡಿರುವಂತಹ ಕ್ರಾಂತಿ ಏನೈತಲ್ಲ,
ಇದು ನಮ್ಮ ಆತ್ಮಾನುಭಾವವನ್ನ ಸ್ವಾನುಭಾವವನ್ನ ಅದರ ಪ್ರದೀಪನಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಶರಣರ ವಚನಗಳನ್ನು ಬರೆದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ನೀವೆಲ್ಲರೂ ಚಿಂತನೆ ಮಾಡ್ಬೇಕು. ಯಾಕಂದ್ರೆ ಇದು ಬಸವಣ್ಣನವರು ಹುಟ್ಟಿರುವಂತ ನಾಡಿದೆ. ಇಲ್ಲಿ ಬಸವಣ್ಣನವರು ಹುಟ್ಟಿರುವಂತ ನಾಡಿನೊಳಗಿದ್ದುಕೊಂಡು ನಾವು ವಚನಗಳನ್ನು ಅಧ್ಯಯನ ಮಾಡಲಿಲ್ಲ ಅಂತಂದ್ರೆ ನಿಜಕ್ಕೂ ನಮಗಿಂತ ಬೌದ್ಧಿಕ ದಾರಿದ್ರ್ಯ ಬೇರೆ ಯಾರಿಗೂ ಇಲ್ಲ ಅಂತ ನನಗೆ ಅನಿಸ್ತದೆ. ಆ ಹಿನ್ನೆಲೆಯಲ್ಲಿ ಅಂತ ಶರಣರ ವಚನಗಳನ್ನ ಇಟ್ಟುಕೊಂಡು ಹಾದಿಮನಿ ಗುರುಗಳವರ ಒಂದು ಸ್ಮಾರಕವಾಗಿ ಇಟ್ಟುಕೊಂಡು ಅವರ ದತ್ತಿ ಉಪನ್ಯಾಸವನ್ನ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಒಳ್ಳೊಳ್ಳೆ ಮೌಲ್ಯಗಳನ್ನ ಶರಣರು ಹೆಂಗ್ ವಚನದೊಳಗೆ ಕಟ್ಟಿಕೊಟ್ಟಾರಲ್ಲ ಅದನ್ನೆಲ್ಲ ನಿಮ್ಗೆ ಮುಟ್ಟಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಅವರ ಮಕ್ಕಳು ಮತ್ತು ಅವರ ಕುಟುಂಬದವರು ಮಾಡ್ತಾ ಇರುವಂತದ್ದನ್ನ ನೋಡಿದ್ರೆ ನಿಜಕ್ಕೂ ಬಹಳ ಖುಷಿ ಅನಿಸ್ತದೆ. ಒಂದ್ಸರಿ ಜೋರಾಗಿ ಚಪ್ಪಾಳೆ ಕಟ್ಟಿ ನಾವು ಅಭಿನಂದಿಸ್ತೀವಿ. ಯಾಕಂದ್ರೆ ಹಾದಿಮನಿ ಗುರುಗಳವರ ಪುಸ್ತಕವನ್ನು ನಾನು ಸಾಧ್ಯಂತವಾಗಿ ಓದಲಾಗಿ ಅವರೊಬ್ಬ ಅಪರೂಪವಾಗಿರುವಂತಹ ಶಿಕ್ಷಕರಾಗಿ, ಅವರೊಬ್ಬ ಅಪರೂಪವಾಗಿರುವಂತಹ ಶರಣ ಸಂಬಂಧವಾಗಿರುವಂತಹ ಜೀವನವನ್ನು ನಡೆಸಿರುವಂತಹ ಗುರುಗಳಾಗಿ, ಅವರು ದಾಂಪತ್ಯ ಜೀವನ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅದನ್ನೇ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ದಂಪತಿಗಳು ಹೆಂಗಿರಬೇಕು ಅಂದ್ರೆ ಕಣ್ಣುಗಳು ಎರಡಾದ್ರೂ ಕೂಡ ನೋಟ ಹೆಂಗೆ ಒಂದೇ ಇರ್ತದೆ, ಕಾಲುಗಳು ಎರಡಾದ್ರೂ ಕೂಡ ಓಡುವಂತ ಓಟ ಹೆಂಗೆ ಒಂದೇ ಇರ್ತದೆ, ಕೈಗಳು ಎರಡಾದ್ರೂ ಕೂಡ ಮಾಡುವಂತ ಮಾಟ ಹೆಂಗೆ ಒಂದೇ ಇರ್ತದೆ. ಹಂಗ ದಂಪತಿಗಳು ಏಕಭಾವದಲ್ಲಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಸಂಗನ ಬಸವನ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಇಬ್ರು ನೀವು ಒಂದಾಗಿಬಿಟ್ರಿ ಅಂದ್ರೆ ಅದು ದೇವರಿಗೆ ಅರ್ಪಣ ಆಗ್ತದ ಅಂತ ತಿಳ್ಕೊಂಡು ಹೇಳ್ತಾರೆ. ಹೀಗಾಗಿ ಇಲ್ಲಿ ಮಾತೋಶ್ರೀ ಚನ್ನಮ್ಮನವರು ಮತ್ತು ನಮ್ಮ ನೀಲಕಂಠಪ್ಪ ಬಸವಪ್ಪ ಹಾದಿಮನಿ ಗುರುಗಳವರು ಶರಣ ದಾಂಪತ್ಯದ ಜೀವನ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇದು ದೇವರು ಮೆಚ್ಚುವಂತಹ ಲಿಂಗಯ್ಯ ಮೆಚ್ಚುವಂತಹ ಬದುಕನ್ನ ಅವ್ರು ಬದುಕಿದ್ರು ಅನ್ನುವಂತ ಕಾರಣಕ್ಕಾಗಿನೇ ಇವತ್ತು ತಪ್ಪು ಮುಚ್ಚಿನವರು ಕುತ್ಕೊಂಡು ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಅವರೊಬ್ಬ ಆದರ್ಶ ಶಿಕ್ಷಕರಾಗಿ ಸಾವಿರ ಮಕ್ಕಳಲ್ಲಿ ಜ್ಞಾನದ ಹಣತೆಯನ್ನು ಹಚ್ಚಿದ್ರಲ್ಲ, ನಿಜಕ್ಕೂ ಅವರೊಬ್ಬರು ಅಪರೂಪವಾಗಿ ನಮ್ಮ ಕಣ್ಣ ಮುಂದಿನ ಕಾಂತಿಯಾಗಿ ಬೆನ್ನ ಹಿಂದಿನ ಬೆಳಕಾಗಿ ಅವರು ಕಾಣಿಸ್ತಾರೆ. ಗುರು ಕೃಪಾ, ಗುರುವಿನ ಮೌಲ್ಯ ಬಹಳ ದೊಡ್ಡದು. ಅದಕ್ಕೆ ಬಸವಣ್ಣ ಏನ್ ಹೇಳ್ತಾರೆ ಅಂದ್ರೆ, ನೀನು ದೇವರನ್ನು ಕೊಡ್ಕೊಳ್ಬೇಕಾಗಿತ್ತು ಅಂದ್ರೆ ನೀನು ಮೊದಲು ಗುರುವಿನನ್ನ ಕೊಡ್ಕೊಳ್ಬೇಕು. ಜೇಡ್ರ ದಾಸಿಮಯ್ಯನವರಿಗೆ ಹೇಳ್ತಾರೆ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ ಕೆಂಡ ನುಂಗಿದಂತೆ, ಗುರು ಚರಣದ ಮೇಲೆ ಶಿಷ್ಯನೆಂಬ ತನುವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗಕಾನ ರಾಮನಾಥ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಗುರು ಚರಣ ಅನ್ನುವಂತ ಕೆಂಡದ ಮೇಲೆ ನೀನು ಶಿಷ್ಯನೆಂಬ ತನುವನ್ನ ತಂದಿರಿಸಿ ಬಿಟ್ಟಿ ಅಂದ್ರೆ ಆ ತೃಣವನ್ನ ಕೆಂಡ ಹೇಗೆ ತನ್ನಂಗ ಮಾಡ್ಕೊಳ್ತದಲ್ಲ. ನೀವು ನೋಡಿ ಅದಕ್ಕೆ ನೀವು ಬೆಟ್ಟಿಗೆ ಅದು ಆಗುತ್ತಿಂತ ಮುಂಚಿತವಾಗಿ ನೀವು ಬೇವಿನ ಕಡೆಗೆ ಮಾವಿನ ಕಡೆಗೆ ಎಷ್ಟು ಹೇಳ್ಬಹುದು. ಒಂದು ಸರಿ ಬೆಂಕಿಯ ಸ್ಪರ್ಶ ಆಯ್ತು ಅಂದ್ರೆ ಅದು ಮಾವಿನ ಕಡೆಗೆ ಕೆಂಡ ಬೇವಿನ ಕಡೆಗೆ ಕೆಂಡ ಅಂತ ನಾವು ಯಾರು ಅನ್ನಂಗಿಲ್ಲ. ಅದಕ್ಕೆ ಬೆಂಕಿ ಅಂತ ಅಷ್ಟೇ ಅಂತೀವಿ ಹೊರತಾಗಿ ಬೇರೆ ಬೇರೆ ಅಂತ ಹೇಳಕ್ ಬರಂಗಿಲ್ಲ. ಆ ಹಿನ್ನೆಲೆಯಲ್ಲಿ ಗುರುನು ಕೂಡ ರಾ ಆಗಿರುವಂತ ಒಬ್ಬ ಶಿಷ್ಯನನ್ನ, ರಾ ಅಂದ್ರೆ ಪೂರ್ತಿ ಏನೂ ಗೊತ್ತಿಲ್ಲದಂತ ಒಬ್ಬ ವ್ಯಕ್ತಿಯನ್ನ ತನ್ನಂತೆ ಮಾಡಿಕೊಳ್ಳುವಂತ ವ್ಯಕ್ತಿ ಒಬ್ಬ ಗುರು ಆಗಿರೋಣದರಿಂದ ಅದಕ್ಕೆ ಅಲ್ಲಮ ಪ್ರಭುದೇವರು ಏನ್ ಹೇಳ್ತಾರೆ, ಕಾಣದೇ ಇರುವಂತ ದೇವರನ್ನ ಹುಡುಕಾಡ್ಕೊಂಡು ಹೊಂಟಿದ್ರೆ ನಾವು ಸಿಗಂಗಿಲ್ಲಪ್ಪ, ಕಾಣುವಂತ ಗುರುವಿನ ಪಾದ ಗಟ್ಟಿಯನ್ನು ಹಿಡ್ಕೊಂಡು ಬಿಟ್ಟಿ ಅಂದ್ರೆ ಯಾವ್ದು ಕಾಣಂಗಿಲ್ಲಲ್ಲ ಅದನ್ನ ಕಾಣಿಸ್ತೈತಿ ಅನ್ನುವಂತ ವಿಚಾರಗಳನ್ನ ಅಲ್ಲ. ಅವರ ಮಕ್ಕಳನ್ನ, ಅವರ ಕುಟುಂಬಸ್ಥರನ್ನ ನಾನು ಹೃದಯಾರಿ ಅಭಿನಂದಿಸ್ತೇನೆ. ಆ ಹಿನ್ನೆಲೆಯಲ್ಲಿ ಒಬ್ಬ ಶಿಕ್ಷಕರಿಗೆ ಇರಬೇಕಾಗಿರುವಂತ ಎಲ್ಲ ಶುದ್ಧತೆ ಬದ್ಧತೆ ಅದು ಹಾದಿಮನಿ ಗುರುಗಳ ಹತ್ರ ಇತ್ತು. ಆ ಕಾರಣಕ್ಕಾಗಿನೇ ಇವತ್ತು ನಮ್ಮನ್ನೆಲ್ಲ ಇಲ್ಲಿ ಸೇರಿರುವಂತದ್ದನ್ನು ನೋಡಿದ್ರೆ ನಿಜಕ್ಕೂ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತದೆ. ಶಿಕ್ಷಕರು ಅಂದ್ರೆ ಅಮೆರಿಕದ ಜಾನ್ ಎಫ್ ಕೆನಡಿ ಅವರು ಯಾವಾಗಲೂ ಹೇಳೋರು, ಟೀಚರ್ಸ್ ಇನ್ ಅಮೆರಿಕಾ ದೇ ಸಿ ದೇರ್ ಸ್ಟೂಡೆಂಟ್ಸ್ ಆಸ್ ಫ್ಯೂಚರ್ ಪ್ರೆಸಿಡೆಂಟ್ಸ್ ಆಫ್ ಅಮೆರಿಕಾ ಅಂತ ಹೇಳ್ತಿದ್ರು. ಅಮೆರಿಕಾದೊಳಗಿರುವಂತ ಎಲ್ಲಾ ಶಿಕ್ಷಕರು ತಮ್ಮ ಸ್ಕೂಲ್ ನಲ್ಲಿರುವಂತ ಕ್ಲಾಸ್ ರೂಮ್ ಒಳಗಿರುವಂತ ಎಲ್ಲಾ ಶಿಷ್ಯರನ್ನ ಹೆಂಗ್ ನೋಡ್ತಾರೆ ಅಂದ್ರೆ, ನನ್ನ ಕ್ಲಾಸ್ ರೂಮಿನ ಒಳಗಡೆ ಅಮೆರಿಕದ ಅಧ್ಯಕ್ಷ ಓದಾಕತ್ತಾರ ಅಂತ ತಿಳ್ಕೊಂಡು ಪಾಠ ಮಾಡ್ತಾರಂತ್ರಿ. ನನ್ನ ಕ್ಲಾಸ್ ರೂಮ್ ಒಳಗಿರುವಂತ ಭಾರತ ದೇಶದ ಪ್ರಧಾನಮಂತ್ರಿ ಆಗ್ತಾನ ಅನ್ನುವಂತ ಚಿಂತನೆಯನ್ನು ಮಾಡ್ಕೊಂತ ನಾವು ಪಾಠ ಮಾಡಿದ್ರೆ ನಿಜಕ್ಕೂ ಭಾರತ ಅನ್ನುವಂತ ಸೂಪರ್ ಪವರ್ ರಾಷ್ಟ್ರ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅಂತ ಒಬ್ಬ ಅಪರೂಪದ ಗುರುಗಳಾಗಿ ಇಲ್ಲಿ ಸಾವಿರ ಮಕ್ಕಳ ಬದುಕನ್ನು ಬೆಳಗಿದ್ರಲ್ಲ, ಅಂತ ಗುರುಗಳವರು ನಿರಂತರವಾಗಿ ನಮ್ಮ ಮಧ್ಯೆ ಇರ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದೆಲ್ಲ ಹಾದಿಮನಿ ಈ ಒಂದು ಟ್ರಸ್ಟ್ ನ ಮಾಡಿಕೊಂಡು ಒಂದು ಅದ್ಭುತವಾಗಿರುವಂತಹ ದತ್ತಿ ಉಪನ್ಯಾಸಗಳನ್ನ ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಇರುವಂತದ್ದು ನೋಡಿದ್ರೆ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತದೆ. ನಮ್ಮ ಪ್ರಭು ಮಾಲಗತ್ತಿ ಮಾಡ್ಸರ್ ಅವ್ರು ನಾನು ಸಡ್ಲ ಬಿಡ್ಲಿಲ್ರಿ, ಅಪ್ಪ ಈ ಕಾರ್ಯಕ್ರಮ ಬರ್ಬೇಕ್ರಿ ಬರಬೇಕ್ರಿ. ಯಾಕಂದ್ರೆ ಇಲ್ಲಿಂದ ನಾವು 15 ತಾಲೂಕಿನಿಂದ ಬರಬೇಕು ಅಂದ್ರೆ ಬಹಳ ಅಂದ್ರೆ ಬಹಳ ದೂರ ಆಗ್ತದೆ ನೋಡ್ರಿ, ಬಹಳ ದೂರಿಂದ ಬರ್ಬೇಕಾಗ್ತದೆ ತಿಳ್ಕೊಂಡು ಅಂದ್ರೆ ಇಲ್ರಿ ನೀವು ಬರಬೇಕ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ನಿಮ್ನೆಲ್ಲ ನನಗೆ ಬಹಳ ಖುಷಿ ಆಯ್ತು. ನಾವೆಲ್ಲ ಬಹಳ ಹೊತ್ತಿನಿಂದ ಕುಳಿತುಕೊಂಡಿದ್ದೀವಿ. ಇಷ್ಟು ಹೇಳಿ ನಾವೆಲ್ಲ ಈ ಒಂದು ಉಪನ್ಯಾಸಕ್ಕೆ ಮಂಗಲವನ್ನು ಹಾಡುವಂಥದ್ದು. ನಮಗೆಲ್ಲರಿಗೂ ಕೂಡ ಬಸವಾದಿ ಪ್ರಬಂಧರ ಆಯುಷ್ಯ, ಬಸವಾದಿ ಪ್ರಬಂಧರ ಅಂತಃಕರಣ ಅದು ನಮ್ಮನ್ನೆಲ್ಲ ಕಂಗೊಳಿಸ್ಲಿ, ತಮಗೆಲ್ಲ ಅದು ಹಿತೋಪದೇಶವನ್ನು ಕರುಣಿಸಲಿ, ನಮ್ಮ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯ ಸಂಪದಗಳು
ತಮ್ಮನ್ನೆಲ್ಲ ಹರಿಸಿಕೊಂಡು ಬರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರೆಲ್ಲ ಬಳಗದವರೆಲ್ಲ ವೇದಿಕೆ ಮೇಲೆ ಕೂತ್ಕೊಂಡಾಗ ಇನ್ನೂ ಅಧ್ಯಕ್ಷರವರೆಲ್ಲ ಮಾತಾಡೋರು ಅನಿಸ್ತದೆ. ನಾವೆಲ್ಲ ಬಹಳ ಹೊತ್ತಿನಿಂದ ಕೂತ್ಕೊಂಡಿರ್ಬೇಕಾಗಿ ಸಾಧ್ಯತ್ವವಾಗಿ ನಾನು ನನ್ನ 4 ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಆಮೇಲೆ ನಮ್ಮ ಇಳಕರಿನ ಗುರುಮಹಾಂತ ಅಪ್ಪುಗಳವರು ಈ ಕಾರ್ಯಕ್ರಮದ ಸಲುವಾಗಿ ನಾವು ಅಲ್ಲಿನೂ ಮಠಾಧಿಪತಿಗಳು ಇನ್ನೂ ಹಂಗೆ ನಡೆದೇ ಇತ್ತು. ಅಷ್ಟರೊಳಗಡೆ ನಮಗೆ ಮತ್ತೆ ಪ್ರೋಗ್ರಾಮ್ ಆಗೈತೆ ಮಾಡಿ ಸರ್ ಅವ್ರು ಮತ್ತೆ ಫೋನ್ ಮಾಡಿ ಅಪ್ಪ ಬಿಟ್ರಿ ಇಲ್ರಿ ಅಂತಿದ್ರು. ಅದನ್ನ ನಾವು ಅರ್ಧಕ್ಕನೇ ಮೊಟಕುಗೊಳಿಸಿ ಅಲ್ಲಿಂದ ಇಲ್ಲಿವರೆಗೆ ನಾವು ಬರ್ತೀವಂದ್ರೆ ನೀವು ಇಷ್ಟ ತಿಳ್ಕೊಂಡು ಬಿಡಬೇಕು. ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲ್ಲುವೆನೆಂಬ ಭಾಷೆ ಭಕ್ತರದು. ಸತ್ಯವೆಂಬ ಕೂರಲಗನ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಂತಾರ. ಹೀಗಾಗಿ ಭಕ್ತರು ಬಹಳ ದೊಡ್ಡವರು ಆಗ್ತಾರ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸ್ವಾಮಿಗಳ ಸಮಾವೇಶವನ್ನು ನಾವು ಮೊಟಕುಗೊಳಿಸಿ ಇಲ್ಲಿ ನಿಮ್ಮನ್ನೆಲ್ಲ ನೋಡಿ ನನಗೆ ಹಂಡೆ ಹಾಲು ಕೊಡುವಷ್ಟು ಖುಷಿ ಆಯಿತು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಮಾಸದಲ್ಲಿ ಒಂದು ಸಂದರ್ಭ ನಡೀತದೆ. ಅಲ್ಲಿ ಔತಣಕೂಟ ಪ್ರಸಾದ ಮಹಾಪ್ರಸಾದ ನಡೆಯುತ್ತದೆ. ಆಗ ಕೃಷ್ಣಾ ನದಿ ತುಂಬಿ ಬರ್ತದೆ. ಆ ಪ್ರಸಂಗಕ್ಕೆ ಬೀಳೂರು ಅಪ್ಪಗಳು ಅಜ್ಜ ಅವರು ಅಲ್ಲಿ ದಯಮಾಡಿಸಿರ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣಾ ನದಿ ಬಂದ ಕೂಡಲೇ ಎಲ್ಲರೂ ಗಾಬರಿ ಆದ ಕೂಡಲೇ ಅಜ್ಜ ಅವರು ಹೋಗಿ ಏನವ ನಿನಗೆ ಚೆಂದ ಕಾಣ್ತೈತೇನು, ನಿನ್ನ ಮಕ್ಕಳೆಲ್ಲ ಇಷ್ಟು ಊಟ ಮಾಡೋದು ನಿನಗೆ ಸರಿ ಕಾಣುವಂತಾನ, ಸರಿವಾ ಅಂತ ತಿಳ್ಕೊಂಡು ತಮ್ಮ ಬೆತ್ತದಿಂದ ಹೇಳಿದಾಗ ಕೃಷ್ಣಾ ನದಿ ಹಿಂದೆ ಸರಿತದೆ. ಅಲ್ಲೇ ಒಂದು ಗೆರೆ ಎಳಿತಾರೆ ಅಜ್ಜ ಅವರು. ಇದನ್ನು ದಾಟಿ ಬರಬೇಡವಾ, ನೀವು ಊಟ ಆಗುತ್ತಾನ ಅಂತ ತಿಳ್ಕೊಂಡು ಹೇಳಿದಾಗ ಆ ಔತಣಕೂಟ ಎಲ್ಲ ಮುಗಿಯುತ್ತನೂ ಕೃಷ್ಣಾ ನದಿ ಅಲ್ಲೇ ನಿಂತಿತ್ತು ಅನ್ನುವಂಥ ಒಂದು ವೈಭವದ ಒಂದು ಇದು ಬರ್ತಾಯಿದೆ, ಪ್ರಸಂಗ ಬರ್ತಾಯಿದೆ. ಅದು ಸುಪ್ರಭಾತದಲ್ಲಿ ವ್ಯಕ್ತವಾಗಿದೆ. ಪ್ರತಿದಿನವೂ ಕೇಳುವಾಗ ಶೇಗುಣಿಸಿಯ ಒಂದು ಪ್ರಸಂಗ ನಮಗೆ ಸ್ಮರಣೆಯಲ್ಲಿ ಬರ್ತಾನೆ ಇರ್ತದೆ. ಅಂಥ ಅಜ್ಜ ಅವರು ಇವತ್ತಿನ ದಿವಸ ಪ್ರತ್ಯಕ್ಷ ನನಗೆ ದರ್ಶನ ಕೊಡೋದ್ರೆ ಒಂದು ಭಾಗ್ಯ ಅಂತ ತಿಳ್ಕೊಂಡು ನನಗೆ ಭಾವಿಸೋದು. ಅವ್ರ ಬಗ್ಗೆ ನಾನು ಕೇಳಿದ್ದೆ, ಪ್ರಭು ಮಹಾಸ್ವಾಮಿಗಳ ಬಗ್ಗೆ. ಅವರು ಮೊನ್ನೇನೋ ಶ್ರಾವಣ ಮಾಸದಲ್ಲಿ ಬೀಳೂರಲ್ಲಿ ಪ್ರಸಂಗ ಅವರು ಪುರಾಣ ಪ್ರವಚನ ಮಾಡಿದರು. ಆ ಬೀಳೂರಲ್ಲಿ ಏನಿದೆ ಅಂತಂತಂದರೆ, ಯಾವ ಮನೆಯಲ್ಲಿ ಬೀಳೂರು ಅಜ್ಜನವರು ಬೆಳೆದರು ಆ ಮನುಷ್ಯನ ಸಿಂದಗಿಯ ಪಟ್ಟಣ ಶಕ್ತಿಯವ್ರ ಮನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲಾಖೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಜೊತೆಗೆ ಕಲಿಕೋಪಕರಣ ತಯಾರಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಬ್ಬ ಸುಸಜ್ಜಿತ ಶಿಕ್ಷಕನಾಗಿ ಮಕ್ಕಳಿಗೆ ಬೋಧಿಸತಕ್ಕಂಥ ಆದರ್ಶ ಶಿಕ್ಷಕ ಶಶಿಧರ್ ಹಳ್ಳೂರು ಅವರಿಗೆ ನಾವು ಸನ್ಮಾನ ಮಾಡ್ತಾ ಇರೋದು ನಿಜಕ್ಕೂ ನಮ್ಮ ಸೌಭಾಗ್ಯ. ಈಗ ಶಶಿಧರ್ ಹಳ್ಳೂರ್ ಅವರು ಶ್ರೀ ಎಸ್ ಪಾವಟೆ ಅವರ ಅತ್ಯಂತ ಪ್ರೀತಿಯ ಶಿಷ್ಯ. ಈ ಶಿಷ್ಯ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಹೋದರ ಮುನ್ನಾ ಬಾಬಾ, ಸಹೋದರಿ ಗೀತಾ ತಾರ್ವಾಳ್, ಜಗದೀಶ್ ಹಾಲಿಮನಿ, ಹಾಗೆ ಎಲ್ಲರೂ ಇದೀಗ ಶಿಷ್ಯ, ಆಮೇಲೆ ನಮ್ಮ ಚಿತ್ರಗಿ ಸರ್ ಎಲ್ಲ ಶಿಷ್ಯ ಬಳಗದ ಪರವಾಗಿ ಇದೀಗ ಪ್ರೀತಿಯ ಸರ್ಕಾರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದೀಗ ಕಡ್ಡಿ ಗುರುಗಳು ಮತ್ತು ನಾಗಮಗುರುಗಳು ಡಾಕ್ಟರ್ MP ವಂಟಿ ದಂಪತಿಗಳಿಗೆ ಹಾಗೂ ಶ್ರೀ ಗುರುಕುಲದೇವಿ ಸರ್ ಅವರ ದಂಪತಿಗಳಿಗೆ ಇದೀಗ ಪ್ರೀತಿಯ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಸತ್ಕಾರವನ್ನು ಅವರು ಸ್ವೀಕರಿಸಿಕೊಂಡು ನಡೆಸ್ಕೊತಾ ಇದ್ದೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ. ಅವರ ಒಂದು ಪ್ರೀತಿ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿಲಿ ಎಂದು ನಾನು ಭಾವಿಸ್ತಾ ಪದವಿ ವಿದ್ಯಾಲಯದ ಉಪನ್ಯಾಸಕ ಪ್ರೊಫೆಸರ್ ಸನ್ಮಾನಿಸಿ ನಮ್ಮ ಕಟ್ಟಿ ಗುರುಗಳು ಮತ್ತು ನಾಗರಾವ್ ಸರ್ ಅವರು ಇದೀಗ ಸರ್ಕಾರವನ್ನು ನಿರ್ವಹಿಸ್ಕೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಗುರುಗಳಿಗೆ ಲೇಖಕ ಪರವಾಗಿ ಪ್ರೀತಿಯ ಸರ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದೀಗ ಇವತ್ತು ನಮ್ಮ ನೀಲಕಂಠಪ್ಪ ಮೇಷ್ಟ್ರು ಇದ್ರು. ಅವರು ಹಿರೇಬಾಗೇವಾಡಿಯಲ್ಲಿ ಅತ್ಯಂತ ಆದರ್ಶ ಶಿಕ್ಷಕರವರು. ಅವ್ರು ನೀಲಕಂಠಪ್ಪನವರು ಅಂತಂದ್ರೆ ಸಾಕ್ಷಾತ್ ದೇವರ ಸ್ವರೂಪ ಇದ್ದಂಗಿದ್ರು. ಶ್ರೀಮಠದ ಅತ್ಯಂತ ಆತ್ಮೀಯ ಪರಮ ಭಕ್ತರವರು, ಬಸವ ತತ್ವದ ಅತ್ಯಂತ ನಿಷ್ಠಾವಂತ ಪರಿಪಾಲಕರವರು. ಅವರ ಅಪ್ಪಾರ ಬಸಪ್ಪನವರ ಹಾದಿಮನೆಯವರು, ಅಂದ್ರೆ ನಮ್ಮ ಎಸ್.ಎನ್. ಹಾದಿಮನಿ ಸರ್ ಅಜ್ಜ, ಇಲ್ಲ ಸರ್ ಅಜ್ಜ. ಅವರು ಅತ್ಯಂತ ಶ್ರೇಷ್ಠ ಲಿಂಗ ಯೋಗಿಗಳವರು, ಕಾಯಕನಿಷ್ಠರು, ವಿಜಯ ಮಹಾಂತನ ಮೇಲೆ ಅಪಾರವಾದ ಭಕ್ತಿ ಉಳ್ಳವರು. ವಿಜಯ ಮಹಾಂತ ಶಿವೆಗಳು ಒಂದ್ಸಲ ಹೇಳಿದ್ರು ಅವ್ರಿಗೆ, ಏನಪ್ಪ ಬಾಗಲಕೋಟೆಗೆ ಬಂದಿತ್ತು ಪೂಜೆ ಸಾಮಾನು ಬಿಟ್ಟು ಬಂದ್ಬಿಟ್ಟೆ ನಾವು ಸಾಣದಂತ. ಇಷ್ಟು ಬರೀ ಅಂದದ್ದಕ್ಕೆ ಬೆಳತನಕ ಅವರು ಬಾಗಲಕೋಟೆಗೆ ನಡ್ಕೊಂಡು ತೊಗೊಂಬಂದಿದ್ರು. ಅವ್ರು ಹೋಗಂದಿದ್ರು ವಿಜಯ ಮಹಾನ್ ಶಿವೆಗಳು, ಬರೀ ಅಂದಿದ್ರು ಅವ್ರು, ನೋಡಪ್ಪ ಅಲ್ಲಿ ಬಾಗಲಕೋಟೆಗೆ ಅಂತ ಅವ್ರ ಮನೆ ಪೂಜೆಗೆ ಹೋಗಿದ್ದೆ, ಅಲ್ಲೇ ನೆನಪು ಹಾರಿ ಬಂದ್ಬಿಟ್ಟೆ ಈ ಒಂದು ಬಟ್ಲನ ಅಂತ ಅಂದ್ಬಿಟ್ರು. ಇವ್ರು ಹೋಗನ್ಲಿಲ್ಲ, ಅವ್ರು ಹೊಕ್ಕೆ ಅನ್ನಲಿಲ್ಲ. ಬೆಳಗನ್ನೋದ್ರಾಗ ಬಟ್ಲ ತಂದು ಕೊಟ್ಟಿದ್ರು ವಿಜಯ ಮಹಾನ್ ಬೆಳಗ್ಗೆ. ಇಂತಹ ನಿಷ್ಠಾವಂತ ಶರಣರು ಅವರು ಬಸಪ್ಪನವರು. ಲಿಂಗಾಂಗ ಯೋಗಿಗಳು ಬೆಳತನಕ ಲಿಂಗವನ್ನು ನೋಡ್ಕೊಂತ ಕುಂತಿದ್ರು. ಕೆಳಗಡೆ ನೀರು ಮಳೆ ಬಂದ್ರೆ ನೀರು ಹರಿದು ಹೋದ್ರು ಸಹಿತ, ಮೈ ತುಂಬ ಇರಿ ಮೆತ್ತಿದ್ರೆ ಸಹಿತ ಅವರಿಗೆ ಅರು ಇದ್ದಿದ್ದಿಲ್ಲ. ಅಷ್ಟೊಂದು ಏಕಾಗ್ರ ಚಿತ್ತದಲ್ಲಿ ಲಿಂಗ ಯೋಗನ ಹೆಂಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಕುಂತಿದ್ರು ಹುತ್ತದೊಳಗೆ, ಹಂಗೆ ದೋ ಅಂತ ಮಳೆ ಬರ್ತೈತಿ, ಕೆಳಗೆ ನೀರು ಹರಿತೈತಿ, ಮೈ ತುಂಬ ಇರಿ ಮೆತ್ತಾಕತ್ತಾವ. ಆದ್ರೆ ಅವರಿಗೆ ಹೆಸರು ಇದ್ದಿದ್ದಿಲ್ಲ. ರಾತ್ರಿ ಎಲ್ಲ ಲಾಟನ್ ತಗೊಂಡು ನೋಡಕ್ಕೆ ಬಂದಿದ್ರು. ಇನ್ನೂ ಬಂದೇ ಇಲ್ಲ ರಾತ್ರಿ 12-1 ಗಂಟೆಗೆ ಲಾಟನ್ ತಗೊಂಡು ನೋಡಕ್ಕೆ ಬಂದ್ರೆ ಶರಣರು ಯೋಗದೊಳಗೆ ಕುಂತು ಬಿಟ್ಟಾರೆ. ಏನು ಅದ್ಭುತ ಶಿವಯೋಗಿ ಶರಣರವರು. ಅಂಥ ಮಣಿತನ, ಹಾದಿಮನಿ ಶರಣರ ಮಣಿತನ ಅಂತಂದ್ರೆ ಇವತ್ತು ಅವರ ಪುಣ್ಯ ಸ್ಮರಣೆ ಐತಿ. ನೀಲಕಂಠಪ್ಪನವರು ಆದರ್ಶ ಶಿಕ್ಷಕರವರು. ಎಂಥ ಆದರ್ಶ ಶಿಕ್ಷಕರಂತಂದ್ರೆ ಇಡೀ ಶಿಕ್ಷಣ ಡಿಪಾರ್ಟ್ಮೆಂಟ್ನಲ್ಲಿ ಯಾವ ಸಾಲಿ ಸುಧಾರಣೆ ಆಗಿಲ್ಲ, ಯಾವ ಶಾಲೆಯಲ್ಲಿ ಪೂರ್ ಐತಲ್ಲ, ಯಾವ ಶಾಲೆ ಏನೇನೋ ಪ್ರಗತಿ ಹೊಂದಿಲ್ಲ, ಆ ಶಾಲೆಗೆ ನೀಲಕಂಠಪ್ಪ ಮಾಸ್ತರ್ ಹಾಕಿಬಿಡ್ತಿದ್ರು. 3 ವರ್ಷದೊಳಗೆ 3 ಮಂದಿ ಇರಲಾರ್ದಂಥ ಶಾಲೆಯೊಳಗೆ 300 ಮಂದಿ ಮಾಡ್ತಿದ್ರು ಅದು ಸರ್. ಅಷ್ಟು ಮಕ್ಕಳನ್ನ ತೀಡಿ ಮನೆಗೆ ಹೋಗಿ ಕರ್ಕೊಂಡು ಬಂದು ಅವ್ರಿಗೆಲ್ಲ ಚಾಕ್ಲೇಟ್ ಕೊಟ್ಟು, ಬಿಸ್ಕಿಟ್ ಕೊಟ್ಟು, ಬಾಳೆಹಣ್ಣು ಕೊಟ್ಟು, ತಮ್ಮ ದುಡ್ಡಿನಿಂದ ಮಕ್ಕಳಿಗೆಲ್ಲ ಉಣಿಸಿ ತಿನ್ನಿಸಿ ಬೆಳೆಸಿ ಅವರು ಮಕ್ಕಳ ತಮ್ಮ ಮನೆಗೆ ಇಟ್ಕೊಂಡು ಶಾಲೆ ರಾತ್ರಿ ಕಲಿಸಿ ಭಾಳ ದೊಡ್ಡ ವ್ಯಕ್ತಿಗಳನ್ನ IAS ಆಫೀಸರ್ ಆಗ್ಯಾರ. ನೀಲಕಂಠಪ್ಪ ಮಾಸ್ತರ್ ಕೈಯಾಗ ಕಲ್ತವ್ರು ದೊಡ್ಡ MD ಡಾಕ್ಟರ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ಪೊಲೀಸ್ ಆಫೀಸರ್ ಆಗ್ಯಾರ. ಎಷ್ಟು ಜನ ಅವ್ರ ಕೈಯಲ್ಲಿ ಕಲಿತವ್ರು. ಬರೀ ವಿದ್ಯೆ ನಷ್ಟ ಕೊಡಲಿಲ್ಲ, ಸಂಸ್ಕಾರವನ್ನು ಕೊಟ್ಟರು. ಕೆಲಸ ಒಂದು ಅಪರೂಪದ್ದು. ಆ ಆಲದ ಮರದಡಿಯಲ್ಲಿ ಇಂಥ ಕೃತಿಗಳು, ಅದು ನೆಲಮೂಲದ ಕೃತಿಗಳು ನಮಗೆ ಕೊಡಮಾಡ್ತಾ ಇರ್ತಕ್ಕಂಥದ್ದು ಕೂಡ ಅವರಿಗೆ ಆ ಪ್ರೇರಣೆ ಬರ್ತದೆ. ಹಾಗಾಗಿ ಇಂದು ಸಮರ್ಪಿತವಾಗಿರ್ತಕ್ಕಂಥ ಎರಡು ನಿಜಕ್ಕೆ ಚೆನ್ನಮ್ಮ ಶರಣ ಶ್ರೀ ನೀಲಕಂಠಪ್ಪ ಬಸಪ್ಪ ಹಾದಿಮನಿ ಶರಣ ದಂಪತಿಗಳ 8ನೇ ಪುಣ್ಯ ಸ್ಮರಣೆ ಹಾಗೂ ದತ್ತಿ ಉಪನ್ಯಾಸ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಹಾತ್ಮ ಹೃದಯಗಳು ಪರಮ ಪೂಜ್ಯ ಶ್ರೀ ಗುರು ಮಹಂತ ಶ್ರೀಗಳಿಗೆ ವೇದಿಕೆಯ ಪರವಾಗಿ ತುಂಬ ಶರಣಾರ್ಥಿಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಮಾರಂಭದಲ್ಲಿ ನಮಗೆಲ್ಲರಿಗೂ ಅನುಭವವನ್ನು ನೀಡಿ ಇದೀಗ ತಾನೇ ದಯಮಾಡಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮಂದಿರಂಜನ ಪ್ರಮಾಣ ಸ್ವರೂಪಿ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳು ವಿರಕ್ತ ಮಠ ಸೇಗುಣಿಸಿ ತಾಲೂಕಲ್ಲಿ ಈ ಪೂಜ್ಯರಿಗೂ ಕೂಡ ವೇದಿಕೆಯ ಪರವಾಗಿ ಹಾಗೂ ಇಲ್ಲಿ ನಿರ್ಮಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳ ಪರವಾಗಿ ಶರಣಾರ್ಥಿಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮನುಗುಳಿಯ ಪೂಜ್ಯರಿಗೂ ಕೂಡ ವೇದಿಕೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಶರಣಾರ್ಥಿಗಳು. ಹಾಗೆ ಈ ಒಂದು ಕೃತಿಕಾರರಾಗಿರ್ತಕ್ಕಂಥ ಒಂಟಿ ಗುರುಗಳಿಗೆ ಹಾಗೂ ಮುರುಕುಲದೇವಿ ಸರ್ ಅವರಿಗೆ, ಹಾಗೆ ಕದರಿ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಸೋದರಿ ಡಾಕ್ಟರ್ ರಂಜನಿ ಮೇಡಮ್ ಅವರಿಗೆ, ಹಾಗೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಇವತ್ತಿನ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ
ಪೌಟೆ ಸರ್ ಅವರಿಗೆ, ಹಾಗೆ ಹದಿಮೈ ದಂಪತಿಗಳಿಗೆ, ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಮತ್ತು ನಮ್ಮ ಒಂದು ಸಮಿತಿಯ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ ಎಲ್ಲರಿಗೂ ಶರಣಾರ್ಥಿ. ಜಯವಾಗಲಿ.